ಅಪ್ಪ ಇವಾಗ ಹೇಗಿದ್ದೀರಾ? ಚೆನ್ನಾಗಿವ್ನಿ ಕನ್ಸೂರಿ. ಹೆಂಗೆ ನಡೀತಿದ್ದದು? ಈಗೆಲ್ಲ ಚೆನ್ನಾಗಿದ್ದದ? ಹೆಂಗೆ ಫ್ಯಾಕ್ಟ್ರಿಲೆಲ್ಲ ಹೆಂಗೆ ಸೇಲ್ ಆಯ್ತಿದವ? ಅಪ್ಪ ಪರವಾಗಿಲ್ಲ. ಏನೇ ಕಡೆ ತುಂಬ ಚೆನ್ನಾಗಿ ಓಡ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ, ತುಂಬ ಕಡಿಮೆ ಕಡಿಮೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಒಂದು ನಾರ್ಮಲ್ ಸುಮಾರಾಗಿದೆ ಅಷ್ಟೇನು, ಚೆನ್ನಾಗೇನಿಲ್ಲಪ್ಪ. ಸೂರಿ, ನನಗೆ ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ. ಅದಕ್ಕೆ ನನಗೂ ವಯಸ್ಸಾಯಿತು. ಒಂದು 4 ದಿವಸ ಆ ಊರೆಲ್ಲಾರು ಇರೋದ ನಮ್ಮ ಊರಲ್ಲಿ ಅಂತ ಅಂದ್ಕೊಂಡಿವ್ನಿ. ಇಲ್ಲಿರೋಕ್ಕೆ ಮನಸ್ಸೇ ಐತೆ ನಕನ್ ಸೂರಿ, ಯಾಕೋ ಕಣೆ ಪದೇ ಪದೇ ಊರು ನೆನಪಾಯ್ತದೆ. ಊರಿಗೆ ಹೋಗ್ಬಿಡೋದ ಅಂತ ನಿರ್ಧಾರ ಮಾಡೀನಿ. ಅದಕ್ಕೆ ಸೂರಿಗೂ ಹೇಳ್ಬಿಡೋಕ್ಕಾಯ್ತದೆ, ಬನ್ನಿ ಹೋಗೋಕ್ಕಾಯ್ತದೆ ಹಳ್ಳಿಗೆ. ಅಲ್ಲಪ್ಪ, ಏನು ಮಾತಾಡ್ತಾ ಇದ್ದೀರಾ? ಹಳ್ಳಿಗೆ ಏನು ಮಾಡೋದಕ್ಕೆ? ಇಲ್ಲೇ ಇದೀವಲ್ಲ, ಇಲ್ಲೇ ಇರೋಣ ಬಿಡಿ, ಅಲ್ಲಿ ಬೇರೆ ಏನು ಮಾಡೋದಕ್ಕೆ? ಇಲ್ಲ ಕನ್ಸೂರಿ, ಯಾಕೋ ಮನಸ್ಸೇ ಸರಿ ಇಲ್ಲ. ಇಲ್ಲಿ ಇದ್ರೂ ನೆಮ್ಮದಿ ಸಿಗ್ತಾಯಿಲ್ಲ ನನಗೆ. ಊರಿಗೆ ಹೋಗ್ಬೇಕು ಅನಿಸ್ತಾಕೂತದೆ. ನಾನು ಹುಟ್ಟಿದೂರಲ್ಲಿ ಇರೋ ಗಂಟ ಒಂದು 4 ದಿನ ಕಾಲ ಕಳೆಯೋಣ ಅನಿಸ್ತಾಕೂತದೆ. ಅದಕ್ಕೆ ಹೋಗ್ಬಿಡೋಕ್ಕಾಯ್ತದೆ, ತಡು ಸೂರಿಗೆ ಒಂದು ಮಾತು ಹೇಳ್ಬಿಡೋದು, ತಿಳಿಸ್ಬಿಡೋದ ಅಂತ ಈ ಥರ ಹೇಳ್ತಿದ್ರೆ ಅಮ್ಮ. ಅಲ್ಲ ಕನ್ಸೂರಿ, ನಿಮ್ಮ ಅಪ್ಪ ಎಲ್ಲಿರ್ತಾರೆ ಅಲ್ಲೇ ತಾನೇ ನಾನು ಇರಬೇಕಾಗಿರೋದು. ನಿನ್ನೇನು ಮಾಡನೆ, ಅವ್ರು ಹೋಯ್ತಾರೆ ಅಂದರೆ ನಾನು ಹೋಯ್ತೀನಿ ಅವ್ರ ಜೊತೆ. ಇತ್ತೀಚೆಗೆ ನಿಮ್ಮ ಅಪ್ಪ ಯಾಕೋ ಸಮಾಧಾನದಿಂದ ಇಲ್ಲ. ಊರು ಊರು ಅಂತ ಸಂಡೆ ಗಂಟ ಕನ್ವರ್ಸ್ತಾ ಇರ್ತಾರೆ. ಅದಕ್ಕೆ ಅವು ಹೋಗೋಕ್ಕಾಯ್ತದೆ, ಎಲ್ಲರೂ ಒಂದು ಸ್ವಲ್ಪ ದಿವಸ ಇರೋಕ್ಕಾಯ್ತದೆ ನಿಮ್ಮ ಅಪ್ಪಂಗೆ ಸಮಾಧಾನ ಆಗೋ ಗಂಟ ಅಂತ ಅಂದ್ಕೊಂಡಿವಿ. ಅದಕ್ಕೆ ಏನು ಮಾಡೋದು, ಬಿಟ್ಬಿಟ್ಟೆ, ನೀನು ಬಿಟ್ಬಿಟ್ಟು ಹೋಗೋಕೆ ನಂಗೆ ಮನ್ಸು ಬರ್ತಾ ಇಲ್ಲ. ಹಾಂ, ಏನು ಮಾಡೋದು, ಇವರು ಕೇಳ್ತಿಲ್ಲ, ಹೇಳಿದ ಮತ್ತೆ ನೀನು ಇವರೊಬ್ಬರನ್ನೇ ಬಿಟ್ಬಿಟ್ಟು ಹೋಗೋಕೆ ಹೋಯ್ಕಿಲ್ಲ, ನಿನ್ನೂ ಬಿಟ್ಬಿಟ್ಟು ಹೋಗೋಕೆ ಹೋಯ್ಕಿಲ್ಲ. ಮಧ್ಯದಲ್ಲಿ ಸಾಯ್ತಾ ಕೂತೀವಿ, ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ನನಗೆ. ಅಲ್ಲ ಅಮ್ಮ, ಆವಾಗಲಿಂದ ನೀವು ನನ್ನ ಜೊತೆ ಇದ್ಬಿಟ್ಟು ಇವಾಗ ಹೋಗ್ತೀನಿ ಅಂದರೆ, ನೀವು ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂದರೆ ನನಗೆ ಉಸಿರು ಕಟ್ಟಾಗುತ್ತೆ. ಅಂಥದ್ರಲ್ಲಿ ನೀವು ಈ ಥರ ಮಾತಾಡ್ತೀರಲ್ಲ. ಬೇಡ, ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರಿ, ಎಲ್ಲ ಒಟ್ಟಿಗೆ ಇಲ್ಲೇ ಇರೋಣ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋಣ ಹೇಳಿ? ಜೀವನಕ್ಕಾದ್ರೂ ಏನು ಮಾಡೋಕ್ಕಾಗುತ್ತೆ ಅಲ್ಲಿಗೆ ಹೊರಟೋದ್ರೆ? ಬೇಡ, ಇಲ್ಲೇ ಇರೋಣ ಬಿಡಿಯಮ್ಮ. ಇಲ್ಲ ಕನ್ಸೂರಿ, ನನಗೆ ಇಲ್ಲಿ ಇರೋಕ್ಕಾಯ್ತಾ ಇಲ್ಲ. ಯಾಕೋ ನೋಡಬೇಕು ಅನಿಸ್ತದೆ. ಇಲ್ಲೇ ಇದ್ಬಿಟ್ರೆ ಮಾತ್ರ ನನಗಂತೂ ಸಾಕಾಗೋಯ್ತದೆ. ಇಲ್ಲಿ ಈ ವಾತಾವರಣ, ಯಾವಾಗಲೂ ಮನೇಲೇ ಕೂತ್ಕೋಬೇಕು. ಅದು ಇದು ಬಸ್ಸು ಕಾರು ಅದೇ ತಿರುಗಾಡ್ತಿರೋದು. ಹಾಸ್ಪಿಟ್ಲ್ ಇತ್ತೀಚೆಗಂತೂ ಆಸ್ಪತ್ರೆ ಮನೆ, ಅಲ್ಲಿ ಹಾಸ್ಪಿಟ್ಲು ವಾರ್ಡ್ಗಳು, ಅದೆಲ್ಲ ನೋಡಿ ನೋಡಿ ನನಗಂತೂ ಸಾಕಾಗ್ಬಿಟ್ಟದೆ. ನಂಗೆ ನೆಮ್ಮದಿನೇ ಸಿಗ್ತಾಯಿಲ್ಲ. ಅದಕ್ಕೆ ನಮ್ಮ ಹಳ್ಳಿಗೆ ಹೊಂಟೋದ್ರೆ ಒಂದಷ್ಟು ನೆಮ್ಮದಿನಾದ್ರು ಸಿಕ್ಕೋದೇನೋ ನಂಗೆ ಆಗದೆ ಸೂರಿ. ಅದಕ್ಕೆ ಹೋಗೋಕ್ಕಾದ್ರೂ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಹೇಳೋದ ಅಂತ ಅಂದ್ಕೊಂಡೆ. ಏನು ಮಾಡೋದು, ಬನ್ನಿ ಹೋಗೋಕ್ಕಾಯ್ತದೆ ಎಲ್ಲರೂ. ಅಲ್ಲಪ್ಪ, ಅಲ್ಲಿ ಬಂದು ಏನು ಮಾಡೋದು? ನಾನು ನಿಮ್ಮ ಇದಿದೆಯಲ್ಲ ಫ್ಯಾಕ್ಟ್ರಿ, ಅದನ್ನ ನಂಬ್ಕೊಂಡು ನಾನು ಕೆಲಸನೂ ಬಿಟ್ಬಿಟ್ಟಿದ್ದೀನಿ. ಇವಾಗ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆಯಪ್ಪ? ಕೆಲಸ ಅಕಸ್ಮಾತ್ ಕೆಲಸ ಏನಾದರೂ ಇದ್ದಿದ್ರೆ ಬೇಕಾದ್ರೆ ಅಲ್ಲಿಂದಲೇ ಹೋಗಿ ಬರ್ಬೋದಾಗಿತ್ತು. ಇವಾಗ ಇದನ್ನ ಬಿಟ್ಬಿಟ್ಟು ಹೆಂಗೆ ಹೋಗೋದು ಹೇಳಿ? ಎಲ್ಲನೂ ಬಿಟ್ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ? ಬೇಡ, ಇರಿಯಪ್ಪ, ಇಲ್ಲೇ ಇರೋಣ, ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ. ನೀವು ಇವಾಗ ಆಸ್ಪತ್ರೆಯಿಂದ ಬಂದಿದ್ದೀರಲ್ವಾ, ಹೋಗಿದ್ದು ಬರೋಣ. ಹಳ್ಳಿಗೆ ಬೇಡ ಅಂತಲ್ಲ, ನಾವು 4 ದಿನ ಇದ್ಬಿಟ್ಟು ಹೋಗಿದ್ದು ಬರೋಣ. ಹಾಗನ್ಬಿಟ್ಟು ನೀವು ಅಲ್ಲೇ ಉಳ್ಕೊತೀನಿ ಅಂತ ಇದ್ದೀರಲ್ಲಪ್ಪ. ನೀವು ಬಿಟ್ಬಿಟ್ಟು ನಾವು ಹೇಗಿರೋಕ್ಕಾಗುತ್ತೆ ಇಲ್ಲಿ ಹೇಳಿ? ಅಮ್ಮನೂ ಅಲ್ಲೇ ಉಳ್ಕೊತೀನಿ ಅಂತಿದ್ದಾರೆ. ಇಷ್ಟು ದೊಡ್ಡ ಮನೇಲಿ ನಾವು 3 ಜನ ಏನು ಮಾಡೋಕ್ಕಾಗುತ್ತೆ ಇಲ್ಲಿ? ನಿಮ್ಮ ಜೊತೆ ಇರಬೇಕು ಅಂತ ನಮ್ಗೆ ಇಷ್ಟ ಆಗೋದಿಲ್ವಾ? ನೀವು ನೋಡ್ರೆ ಊರಿಗೆ ಹೋಗ್ಬೇಕು ಅಂತಿರಲ್ಲ. ನಾನು ನಿಮ್ಮ ಜೊತೆನೇ ಇರಬೇಕು ಅಂದ್ಬಿಟ್ಟು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಿಮ್ಮ ಜೊತೆ ಇರೋಕ್ಕೋಸ್ಕರ. ನೀವು ನೋಡಿದ್ರೆ ಹಳ್ಳಿಗೆ ಹೋಗೋಣ ಅಂತ ಕರಿತಾ ಇದ್ದೀರಾ. ಏನು ಮಾಡೋದು ನನಗೂ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಇದ್ದಕ್ಕಿದ್ದಂಗೆ ಯಾಕೆ ಈ ಥರ ನಿರ್ಧಾರ ತಗೊಂಡ್ರಿ ನೀವು? ಇಲ್ಲೇ ಹೆಂಗೋ ಮಾಡ್ಕೊಂಡು ಹೋಗೋಣ ಅಂತಿದ್ರಿ. ಇವಾಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಹಳ್ಳಿ ನೆನಪಿಸ್ಕೊಬಿಟ್ಟಿದ್ದೀರಾ. ಏಕೆ ಅಷ್ಟು ಬೇಜಾರಾಗ್ತಾ ಇದೆಯಪ್ಪ? ಹೇಳಿದ್ನಲ್ಲ ಸೂರಿ, ಇತ್ತೀಚೆಗೆ ಮನ್ಸಿಗೆ ಸಮಾಧಾನನೇ ಇಲ್ಲ ಅಂತ. ಅಪ್ಪ ಬನ್ನಿ, ಯಾವುದಾದ್ರೂ ದೇವಸ್ಥಾನಕ್ಕೆ ಎಲ್ಲಿಗಾದ್ರೂ ಹೋಗಿದ್ದು ಬರೋಣ. ಅವ್ನು ಸ್ವಲ್ಪ ಸಮಾಧಾನ ಆದರೂ ಆಗುತ್ತೇನೋ, ನಿಮಗೆ ಮೈಂಡ್ಗೆ ರಿಲೀಫ್ ಆದಂಗೆ ಆಗುತ್ತೇನೋ. ದೇವಸ್ಥಾನಕ್ಕೂ ಹೋಗಿದ್ದು ಬರೋಕ್ಕಾಯ್ತದೆ, ಆದರೆ ಹಳ್ಳಿಗೆ ಹೋಗ್ಬೇಕಲ್ಲ. ಇಲ್ಲಿ ಇನ್ನೂ ಬಿಟ್ಟು ಹೋಗೋಕ್ಕಾಗಿಲ್ಲ. ಇಲ್ಲಿ ನಂಗೆ ಸಮಾಧಾನ ಸಿಗ್ತಾ ಇಲ್ಲ ಒಂದು ಸ್ವಲ್ಪನೂ. ಈ ಆಪ್ರೇಷನ್ ಆದಾಗಲಿಂತ ಹಾಸ್ಪಿಟ್ಲಲ್ಲಿ ಯಾವಾಗ ಅಡ್ಮಿಂಟ್ ಆದ್ದು ಒಂದು ಸ್ವಲ್ಪನೂ ನೆಮ್ಮದಿ ಇಲ್ದಂಗಾಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ದಿವಸ ಹಳ್ಳಿಲಾರು ಇರೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಹೇಳ್ತಾ ಇದ್ದೆ ಗೌರಿನೂ ಬಿಡಿ, ಸೂರಿ ಕೇಳ್ಬಿಡೋಕ್ಕಾಯ್ತದೆ. ನೋಡೋದ ಏನಾದರೂ ಸೂರಿ ಅವನು ಹೋಗೋದ, ಸೂರಿ ಬಿಟ್ಬಿಟ್ಟು ಹೋಗೋಕ್ಕಾಗಿಲ್ಲ ಅಂತ ಕೂತಾವಳೆ ಅವಳು ಬೇರೆಯ. ಕನ್ಸೂರಿ, ನೀನು ಬಂದ್ಬಿಡು. ನೀನು ಒಬ್ಬನೇ ಹೆಂಗೆ ಬಿಟ್ಬಿಟ್ಟಿರೋದು? ನನಗಂತೂ ಬಿಟ್ಬಿಟ್ಟಿರೋಕ್ಕಾಯ್ಕಿಲ್ಲ. ಅಲ್ಲ, ನಿನ್ನ ಕೆಲ್ಸಕ್ಕೆ ಹೋಗಿದ್ಬಿಟ್ಟು ಬರೋ ಗಂಟ ನಿನ್ನೆ ಕಾಯ್ಕ ಕೊಡ್ತಿದ್ದೆ, ಎಷ್ಟೊತ್ತಿಗೆ ಬಂದನು ಅಂತ. ನಾವು ಒಂಚೂರು ಲೇಟ್ ಕಿಟ್ಟಾದರೆ ನಿಂದೆ ಗಾಬರಿ. ಈಗ ಬಿಟ್ಬಿಟ್ಟು ಹೆಂಗೆ ಹೋಗೋಕ್ಕಾಗೋದು? ಇಲ್ಲಿ ನೀನು ಹಬ್ಬನ್ನೇ ಬಿಟ್ಬಿಟ್ಟು ಹೋಗೋಕ್ಕಾಯ್ಕಿಲ್ಲ. ಅದೇ ನಿಮ್ಮ ಅಪ್ಪನೊಬ್ಬರನ್ನೇ ಹೋಗಿ ಏನಕ್ಕೆ ಹೋಯ್ಕಿಲ್ಲ. ಏನು ಮಾಡೋಣ ಈಗ? ಏನು ಮಾಡೋಣ? ಇದ್ರೆ ಎಲ್ಲ ಒಂದೇ ತವಿರೋದ, ಇಲ್ಲ ಅಂದರೆ ಅಷ್ಟೇ. ಎಲ್ಲರೂ ಆಗಲಿ ಎಲ್ಲ ಒಂದೇ ತವಿರೋದ. ಬಿಡಿಯಮ್ಮ, ಎಲ್ಲ ಇಲ್ಲೇ ಇರೋಣ. ಬೇಕಾದ್ರೆ ಒಂದು 4 ದಿನ ಇಲ್ಲ ಒಂದು ವಾರನೇ ಹಳ್ಳಿಗೆ ಹೋಗಿದ್ದು ಬರೋಣ. ಹಂಗಂದ್ಬಿಟ್ಟು ಅಪ್ಪ ಅಲ್ಲೇ ಹೋಗೋಣ ಅಂತಿದ್ದಾರಲ್ಲ. ಅಲ್ಲಿ ಏನಿದೆ? ಅಲ್ಲಿ ಏನೂ ಇಲ್ವಲ್ಲ. ಆಮೇಲೆ ಅಲ್ಲಿ ಸೌಲಭ್ಯ ಏನೂ ಇಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ನಾವು? ಆಮೇಲೆ ನಮಗೇನು ವ್ಯವಸಾಯ ಬರುತ್ತಾ ಅಲ್ಲಿ ಹೋಗಿ ವ್ಯವಸಾಯ ಮಾಡೋದಕ್ಕೆ? ನಮ್ಮ ಜೀವನ ಏನು ಮಾಡೋಕ್ಕಾಗುತ್ತೆ ಅಲ್ಲಿ? ಇಲ್ಲ ಬೇಡಮ್ಮ, ಇಲ್ಲೇ ಇರೋಣ. ಮತ್ತೆ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬರಲಾ? ರೀ, ನಿಮ್ಗೇನು ಮಾಡ್ಕೊಂಡು ಬರಲಿ? ಮಾವ ಜ್ಯೂಸ್ ಮಾಡ್ಕೊಂಡು ಬರಲಾ? ರುಕ್ಮಿಣಿ, ಏನು ಬೇಡ, ಬಾ ಕೂತ್ಕೋಬಾ. ಯಾಕೆ ಮಾವ ಒಂಥರ ಬೇಜಾರಲ್ಲಿದ್ದೀರಾ? ಏನೂ ಇಲ್ಲ, ಕೂತ್ಕೋಬಾ ಇಲ್ಲಿ. ಹಾಂ ಸರಿ ಮಾವ. ಅತ್ತೆ ಏನಂದಿನಿ? ಏನು ಬೇಕಿತ್ತು? ನೀವು ಪೂಜೆ ಮಾಡಕ್ಕೆ ಹೋಗೋದಾ? ಬತ್ತಿ ರೆಡಿ ಮಾಡು ಅಂದಿದ್ರಣ್ಣ. ಕಾಣ್ತಾ ಇಲ್ಲ. ಆಮೇಲೆ ಬತ್ತಿ ಎಲ್ಲ ಎಲ್ಲಾಯ್ತು? ರೆಡಿ ಮಾಡಿರ್ತಿದೆ. ಎಲ್ಲಿದ್ದಾವು ಬಾಬೆ ರೆಡಿ ಮಾಡ್ಕೊಳಕಾಯ್ತದೆ. ಕೂತ್ಕೋ ಬೈಲಿ. ಯಾಕತ್ತೆ? ಬೈಲಿ ಕೂತ್ಕೋ. ಅಲ್ಲ, ಅದೇ ಬಂದು ಕೂತಿದ್ದರು ರುಕ್ಮಿಣಿ. ಎಲ್ಲ ಯಾಕೆ ಕೂತಿದ್ದೀರಿ? ನನಗೇನು ಗೊತ್ತು? ನಾನು ಕೇಳಿದ್ರೆ ನಾನು ಇಲ್ಲಿ ಬಂದು ಕೂತ್ಕೊಂಡ್ರು ನಾನು ಕೂತ್ಕೊಂಡೆ. ನೀನು ನನ್ನ ಕೇಳ್ತೀಯಲ್ಲ, ನನಗೂ ಗೊತ್ತಿಲ್ಲ. ನಾನು ಇವಾಗ ತಾನೇ ಬಂದಿದ್ದೀನಿ, ನಾನು ಕೇಳ್ತಿದ್ದೀಯಲ್ಲ.
ಅದೇನೋ ಅವ್ರನ್ನೇ ಕೇಳಬೇಕಪ್ಪ. ನಾನು ಹಂಗೆ ಅನ್ಕೋತಿದ್ದೆ, ಯಾಕೆ ಕುತ್ಕೊ ಬನ್ನಿ ಅಂತಂದ್ರು ಅಂತ. ಮಾವ ಕುತ್ಕೊಳ್ಳಿ ಬನ್ನಿ ಅಂದ್ರಲ್ಲ, ಏನಾದ್ರೂ ನೀವು ಕೇಳಬೇಕಿತ್ತ ನಮ್ಮನ್ನ? ಏನಾದರೂ ಬೇಕಿತ್ತ ನಿಮಗೆ? ಇಲ್ಲ ಕಣ್ರು ಪುಣಿ, ಸ್ವಲ್ಪ ದಿವಸ ಹಳ್ಳಿ ಹೋಗೋದ ಹಳ್ಳಿಲಿರೋದ ಅಂತ ತೀರ್ಮಾನ ಮಾಡಿದ್ವಿ. ಯಾಕೋ ಇತ್ತೀಚೆಗೆ ನೆಮ್ಮದಿರ ನನಗೆ ಇಲ್ಲಿ. ಸ್ವಲ್ಪ ದಿವಸ ಹಳ್ಳಿಲ್ಲ ಹೋಗಿರೋದ ನೆಮ್ಮದಿಯಾರು ಸಿಗ್ತದೆ ನನಗೆ. ಯಾಕೋ ನಮ್ಮ ಊರು ನೆನಪಾಯ್ತದೆ, ಅಲ್ಲಿಗೆ ಹೋಗ್ಬಿಡೋದಂತ ತೀರ್ಮಾನ ಮಾಡೀನಿ. ಅದಕ್ಕೆ ಸೂರಿಗೆಲ್ಲ ಹೇಳ್ತಾವ್ನಿ. ಅದಕ್ಕೆ ನೀವು ಇಬ್ಬರು ಇದ್ರಲ್ಲ, ನಿಮಗೂ ಹೇಳ್ಬಿಡೋಕ್ಕಾಯ್ತದೆ, ತಿಳಿಸ್ಕೊಡೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಹೇಳಿದೆ. ಅಲ್ಲ ಮಾವ, ಕೆಲಸ ಏನಾದರೂ ಇದೆಯಾ ಹಳ್ಳಿಲಿ? ಇಲ್ಲ ನೀವು ಅಲ್ಲಿ ಇರಕ್ಕೆ ಹೋಗ್ತಾ ಇದ್ದೀರೋ, ಏನಕ್ಕೆ ಹೋಗ್ತಾ ಇದ್ದೀರಾ? ಹೇಳಿದ್ನಲ್ಲ ರುಕ್ಮಿಣಿ, ಯಾಕೋ ಸಮಾಧಾನ ಇಲ್ಲ ಮನ್ಸಿಗೆ, ಅಲ್ಲೇ ಉಳ್ಕೊಳ್ಳೋದ ಅಂತ. ಅಲ್ಲ ಮಾವ, ನೀವು ಒಬ್ಬರೇ ಉಳ್ಕೊತೀರಾ? ಇಲ್ಲೇ ನಾವೆಲ್ಲ ಇದೀವಲ್ಲ, ಇಲ್ಲೇ ಇರಿ, ಇಲ್ಲೇ ಇರೋಣ ಎಲ್ಲರೂ. ಅಲ್ಲ ಅತ್ತೆ, ನೀವಾದರೂ ಹೇಳಿ ಮಾವನಿಗೆ. ಹೇಳಿ ಹೇಳಿ ಸಾಕಾಯ್ತು ಕಣ್ ರುಕ್ಮಿಣಿ, ನಿಮ್ಮ ಮಾವಕ್ಕೆ ಹೇಳ್ತಾ ಇಲ್ಲ. ಏನೋ ಅವ್ರು ಬಿಟ್ಬಿಟ್ಟು ನಾನು ಹೆಂಗಿರಾನೆ, ಅದಕ್ಕೆ ನಾನು ಹೋಯ್ತೀನಿ ಅವ್ರ ಜೊತೆ ಅನ್ಕೊಂಡು ಇವನಿ ಇದಾಗಿ ಸೂರಿ ಬಿಟ್ಬಿಟ್ಟು ಹೋಗೋಕ್ಕಾಯ್ಕಿಲ್ಲ. ಅದೇ ಅವ್ರೊಬ್ಬರನ್ನೇ ಕಳ್ಸೋಕ್ಕಾಯ್ಕಿಲ್ಲ, ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟದೆ. ಸೂರಿ, ನೀವೇನಂದ್ರೆ ಅದಕ್ಕೆ? ಇನ್ನೂ ಏನು ತೀರ್ಮಾನ ಆಗಿಲ್ಲ, ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ನೋಡಬೇಕು ಏನು ತೀರ್ಮಾನ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಎಲ್ಲರೂ ಹಳ್ಳಿ ಕೊಟ್ಟು ಹೋಗ್ಬಿಡೋದ. ಸ್ವಲ್ಪ ದಿನ ಇರಿ, ಅಡ್ಜಸ್ಟ್ ಆದರೆ ಅಲ್ಲೇ ಇರಿ, ಇಲ್ಲಾಂದರೆ ವಾಪಸ್ ಬಂದುಬಿಡಿವ್ರಂತೆ. ಅಲ್ಲ ಮಾವ, ಇಲ್ಲಿ ಫ್ಯಾಕ್ಟ್ರಿದೆಲ್ಲ ಯಾರು ನೋಡ್ಕೋತಾರೆ? ಅಲ್ಲ ರುಕ್ಮಿಣಿಯವರೇ, ಅಪ್ಪನಿಗೆ ಯಾಕೋ ಮನಸ್ಸು ಸರಿಯಿಲ್ಲ ಬಿಡಿ. ಸ್ವಲ್ಪ ದಿನ ತಾನೇ, ನೀವು ಯಾಕೆ ಮಾತಾಡ್ತಿದ್ದೀರಾ? ಸ್ವಲ್ಪ ದಿನ ತಾನೇ ಇರಲಿ ಬಿಡಿ. ರೀ, ನಾನು ಹೇಳಿದ್ದು ಬೇಡ ಅಂತಲ್ಲ, ಯಾರು ನೋಡ್ಕೊತಾರೆ ಅಂತ ಕೇಳಿದ್ದು. ಮ್ಯಾನೇಜರ್ ಇರ್ತಾರಲ್ಲ, ನೋಡ್ಕೋತಾರೆ ಬಿಡು. ಎಲ್ಲನೂ ನಮಗೆ ಏನು ಇತ್ತು ಅಂತ ಎಲ್ಲನೂ ಕೊಡ್ತಾರೆ, ಲೆಕ್ಕ ಎಲ್ಲನೂ. ಅಲ್ಲ ರೀ, ಮ್ಯಾನೇಜರ್ ಇದ್ರೆ ಏನು ಯೂಸ್ ಆಗುತ್ತೆ? ಅವರೆಲ್ಲ ನೆಟ್ವರ್ಕ್ ಲೆಕ್ಕ ಎಲ್ಲ ಕೊಡಬೇಕಲ್ಲ. ಏನಂತ ಯಾವಾಗಲಿಂದ ಚೆನ್ನಾಗಿ ಲೆಕ್ಕ ಕೊಟ್ಕೊಂಡು ಬಂದಿದ್ದಾರೆ, ಇವಾಗ ಕೊಡ್ತಾರೆ ಬಿಡು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀಯ? ಏನು ಅಲ್ಲೇ ಹೋಗಿ ಉಳ್ಕೊತೀವ? ವಾಪಸ್ ಬರ್ತೀವಲ್ವಾ? ಇವಾಗ ಅಪ್ಪನೊಬ್ಬರನ್ನೇ ಕಳ್ಸೋಕ್ಕಾಗೋದಿಲ್ಲ, ಅಪ್ಪನಿಗೆ ಹುಷಾರಿಲ್ಲ. ಹೇಗೆ ಕಳ್ಸೋಕ್ಕಾಗುತ್ತೆ ಅಪ್ಪನೊಬ್ಬರನ್ನೇ? ಎಲ್ಲ ಹೋಗೋಣ, ಅಪ್ಪ ಇರ್ಬೇಕು, ಬರ್ತೀನಿ ಅಂದರೆ ನಮ್ಮ ಜೊತೆಗೆ ಕರ್ಕೊಂಡು ಬಂದುಬಿಡೋಣ. ನಮ್ಗೆ ಅಡ್ಜಸ್ಟ್ ಆದರೆ ಅಲ್ಲೇ ಉಳ್ಕೊಳ್ಳೋಣ ಅಷ್ಟೇ. ಬರ್ಬೇಕಾದ್ರೆ ಅಪ್ಪನೂ ಕರ್ಕೊಬರೋಣ. ಇಲ್ಲ ಮಾವ, ಇಷ್ಟು ಸ್ಟ್ರಾಂಗ್ ಆಗಿ ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಇನ್ನು ವಾಪಸ್ ಬರ್ತಾರಾಕಾದ್ರೆ? ಟ್ರೈ ಮಾಡೋಣ, ಯಾಕೆ? ಹಾಂ ಸರಿ ಬಿಡಿ, ನಿಮ್ಮ ಇಷ್ಟ. ಆದರೆ ಹಳ್ಳಿಗೆ ಹೋಗ್ಬಿಟ್ಟು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಹೊಲ ಮನೆ ಎಲ್ಲ ಇದೆಯಾ? ಅಲ್ಲೇನು ಅಷ್ಟೇನು ಅನುಕೂಲ ಆಗಿಲ್ಲ. ಮಾಮೂಲಿ ಎಲ್ಲರ ಕಡೆ ಎಷ್ಟಿರುತ್ತೆ ಅಷ್ಟು ನಾರ್ಮಲ್ ಆಗಿದೆ. ಈ ಥರ ಏನಾದರೂ ಅನುಕೂಲ ಏನಿಲ್ಲ ನಮಗೆ ಇಲ್ಲಿ. ಬರೀ ಹೊಲ, ಒಂದು ಚಿಕ್ಕದು ಮನೆ ಇದೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಅಲ್ಲ ರೀ, ಎಲ್ಲ ಅನುಕೂಲ ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಹಳ್ಳಿಗೆ ಹೋದರೆ ಮಂಗ್ರು ಅಂತಾರೆ. ಇಲ್ಲೇ ಎಲ್ಲ ಅನುಕೂಲ ಇರಬೇಕಾದ್ರೆ ಮತ್ತೆ ಅಲ್ಲಿಗೆ ಬೇರೆ ಯಾಕೆ ಹೋಗಬೇಕು? ಅಲ್ಲ, ಇವಾಗ ನಮಗೆ ದುಡ್ಡು ಸಂಪಾದನೆ ಮಾಡಬೇಕು, ಖುಷಿಯಾಗಿರ್ಬೇಕಲ್ವಾ? ಸುಮ್ಮನೆ ಹಳ್ಳಿಗೆ ಏನು ಮಾಡೋದಕ್ಕೆ? ಅಪ್ಪ ಏನು ನಮ್ಮನ್ನ ಬಲವಂತ ಮಾಡ್ತಾ ಇಲ್ಲ ಬನ್ನಿ ಅಂತ. ಆದರೆ ಅಪ್ಪ ಅಮ್ಮನ ಬಿಟ್ಟು ನಾವು ಹೆಂಗಿರೋಕ್ಕಾಗುತ್ತೆ? ಹೋಗೋಣ ಸ್ವಲ್ಪ ದಿನ ಅಪ್ಪ ಅಮ್ಮನ ಜೊತೆ ಇರೋಣ. ನಂದಿನಿ, ಏನು ಮಾತಾಡ್ತಾ ಇಲ್ವಲ್ಲ ಮಗಳೇ? ಅಲ್ಲ, ಯಾವ ಹಳ್ಳಿಗೆ ಹೋದಿರಿ? ನನಗೆ ಒಂದ್ಸಲ ಕರ್ಕೊಂಡೇ ಹೋಗಿಲ್ಲ ಹಳ್ಳಿಗೆ. ಸರಿ, ಅಲ್ಲಿಗೆ ಓದಿರಾ? ಸೂರ್ಯ ಅವರು? ನಂದಿನಿ, ಅವನು ಬರ್ತಾನೆ ನಂದಿನಿ. ಸರಿ ಬಿಡಿ, ಸೂರ್ಯ ಅವ್ರು ಬಂದರೆ ನಾನು ಬರ್ತೀನಿ ಕತೆ. ಇನ್ನೇನು, ಸೂರ್ಯ ಅವರು ಅಲ್ಲಿ ಬಂದರೆ ನಾನು ಬರ್ತೀನಿ. ಇನ್ನಿಲ್ಲೊಬ್ಳೆ ನಾನೇನು ಮಾಡನೆ? ಹಂಗಾದ್ರೆ ಎಲ್ಲರೂ ಹೋಗೋಕೆ ರೆಡಿ ಆಗದಾ? ಅಲ್ಲ ಮವ, ಇಲ್ಲಾಗಿದ್ರೆ ನಿಮ್ಮ ಆಸ್ಪತ್ರೆಗೆ, ನಿಮ್ಮ ಹೆಲ್ತ್ ಚೆಕಪ್ಗೆಲ್ಲ ಹತ್ರ ಆಗ್ತಾ ಇತ್ತು, ಪ್ರತಿಯೊಂದಕ್ಕೂ ಅನುಕೂಲ ಆಗ್ತಾ ಇತ್ತು. ಆದರೆ ನೀವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ? ಎಲ್ಲಕ್ಕೂ ಅನುಕೂಲ ಆಯ್ತದೆ ಮಗಳೇ, ನಿಮ್ದಿನೇ ಇಲ್ವಲ್ಲ ಇಲ್ಲಿ. ಏನಾಗಿದೆ ಮಾವ ನಿಮಗೆ? ಅಲ್ಲ, ಯಾಕೆ ಆ ಥರ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲಿ ಏನಾಗಿದೆ? ಎಲ್ಲ ಇದೆಯಲ್ಲ, ಎಲ್ಲ ಸ್ಪೆಷಾಲಿಟಿ ಇದೆಯಲ್ಲ. ರುಕ್ಮಿಣಿಯವರೇ, ಅಪ್ಪನಿಗೆ ಇವಾಗ ಹೆಲ್ತ್ ಸರಿ ಇಲ್ಲ, ಸುಮ್ಮನೆ ಅದು ಇದು ಮಾತಾಡಿ ಸುಮ್ಮನೆ. ಹಾಗಲ್ಲ ರೀ, ನಾನು ಹೇಳ್ತಿರೋದು, ಹಳ್ಳಿಗೆ ಹೋಗ್ಬಿಟ್ಟು ಏನು ಮಾಡೋಣ? ನಮಗೂ ಅಲ್ಲಿ ಕೆಲಸ ಇರೋದಿಲ್ಲ, ಅಲ್ಲಿ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಇಲ್ಲಿ ಏನಾದರೂ ಮಾಡ್ಬೋದಲ್ವಾ ಅಂತ. ಇನ್ನೇನು ಬಲವಂತ ಮಾಡ್ತಾ ಇಲ್ಲ ಸೂರಿ, ಇಷ್ಟ ಇದ್ರೆ ಬಾ, ಇಲ್ಲಾಂದರೆ ಆರಾಮಾಗಿರು. ನಾನು ಒಂದು 4 ದಿವಸ ಹಳ್ಳಿಲಿ ಹೋಗಿರ್ತೀನಿ, ಬನ್ನಿ. ಹಾಗಾಗಿ ಬಂದ್ಬೇಕಾದ್ರೆ ನೋಡ್ಕೊಂಡು ಹೋಗಿವ್ರಂತೆ. ನೋಡಿರಿ, ಮಾವ ಹೇಳಿದ್ರಲ್ಲ, ಇಷ್ಟ ಇದ್ದರೆ ಬನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಇಲ್ಲೇ ಇರೋಣ ಬಿಡಿ. ಬೇಕಾದ್ರೆ ಅವಾಗ ನೋಡ್ಕೊಳಕ್ಕೆ ಹೋದ್ರೆ ಆಗ್ತಲ್ವಾ? ಮಾವ ಕಳಿಸೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ. ಇಲ್ಲೇ ಇರ್ಬೋದಾಗಿತ್ತು ಎಲ್ಲರೂ. ಸುಮ್ಮನೆ ಅಲ್ಲಿಗೆ ಬೇರೆ ಏನು ಮಾಡೋದಕ್ಕೆ? ಇಲ್ಲಿಗೆ ಜೊತೆಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವು ಹೊರಟೋದ್ರೂ ಅಲ್ಲಿ ಏನೂ ಅನುಕೂಲ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಬೇರೆ ಹೋಗೋದಾ? ಸರಿ, ಅಲ್ಲೆಲ್ಲ ಹೋಗ್ಬಿಟ್ಟು ಏನು ಮಾಡೋದು? ವ್ಯವಸಾಯ ಮಾಡೋಕ್ಕಾಗುತ್ತಾ ಹೇಳಿ? ವ್ಯವಸಾಯ ಹೆಂಗೆ ಮಾಡೋದು? ಸರಿ, ಹೊಲ ಎಲ್ಲ ಜಾಸ್ತಿ ಇದೆಯಾ? ರುಕ್ಮಿಣಿ ಅವರು 2 ಎಕರೆ ಹೊಲ ಇದೆ ಅಷ್ಟೇ. ಅಲ್ಲ, 2 ಎಕರೆ ಹೊಲದಲ್ಲಿ ಏನು ಮಾಡೋಕ್ಕಾಗುತ್ತೆ? ಇಲ್ಲೇ ಇದ್ದರೆ ಎಷ್ಟು ಅನುಕೂಲ ಅಲ್ವಾ? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.